ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ ಯಾರು ತಮ್ಮ ಮನೆಗಳಲ್ಲಿ ಕುಡಿತದ ಚಟಕ್ಕೆ ಅಭ್ಯಾಸ ಆಗಿರ್ತಾರೋ, ಅಥವಾ ತಮ್ಮ ಮಕ್ಕಳಾಗಿರ್ಬೋದು, ಅಥವಾ ತಮ್ಮ ಸಂಬಂಧಿಕರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳು ಸಹ ಇವಾಗಿನ ದಿನಗಳಲ್ಲಿ ಕುಡಿಯೋವಂಥ ಅಭ್ಯಾಸಗಳು, ಗಾಂಜಾ ಹಾಕೋವಂಥದ್ದು, ಸಿಗರೇಟ್ ಸ್ಮೋಕಿಂಗ್ ಮಾಡೋವಂಥದ್ದು, ಅದರ ಜೊತೆಗೆ ಪಾನ್ ಪರಕ್ಕು ಗುಟ್ಕಗಳನ್ನು ಅಗಿಯೋವಂಥದ್ದು, ಸಿಗರೇಟ್ ಸೇದೋ ಅಂಥದ್ದು ಎಲ್ಲ ಕಲ್ತಿರ್ತಾರೆ. ದುರಭ್ಯಾಸಗಳನ್ನು ಕಲ್ತಿರ್ತಾರೆ. ಹೆಣ್ಮಕ್ಳು ಕೂಡ ತುಂಬ ಜನ ನಾನು ನೋಡಿದ್ದೀನಿ. ತುಂಬ ಜನ ಸ್ಮೋಕ್ ಮಾಡೋವಂಥದ್ದು, ಡ್ರಿಂಕ್ಸ್ ಮಾಡೋವಂಥದ್ದು, ಅದೆಲ್ಲ ಅಭ್ಯಾಸಗಳನ್ನು ರೂಢಿಸ್ಕೊಂಡಿರ್ತಾರೆ. ಅಂಥವರಿಗೆ ನೀವು ಎಷ್ಟೇ ಬುದ್ಧಿ ಮಾತುಗಳನ್ನು ಹೇಳಿದಾಗ ಅವರು ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾಯಿಗಳು ಅವರ ಜೀವನ ಚೆನ್ನಾಗಿರಲಿ, ಅವರ ಭವಿಷ್ಯ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನಾವು ಅವರಿಗೆ ಸರಿ ಹೋಗೋವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನಾಳೆ ದಿನ ಕಾಲಭೈರವನ್ನು ನೀವು ಆರಾಧನೆ ಮಾಡಬೇಕು. ಯಾಕಂದರೆ ಕಾಲಭೈರವ ತಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿರಲಿ, ಎಂಥದ್ದೇ ನೋವುಗಳಿರಲಿ, ಆ ನೋವುಗಳಿಗೆ ಮುಕ್ತಿ ಕೊಡುವಂಥ ದಿವ್ಯ ಔಷಧಿ ಕಾಲಭೈರವನ ಜ್ಞಾನ ಅಥವಾ ಪೂಜೆ ತಂತ್ರಗಳಾಗಿರುತ್ತೆ. ಅಂಥ ಅಷ್ಟಮಿ ದಿನ ನಾಳೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನೀವು ಯಾರಿಗೆ ಇದನ್ನು ಮಾಡ್ಕೊಬೇಕು, ಯಾರ ಮನೆಯಲ್ಲಿ ಇದರಿಂದ ತುಂಬ ಬೇಸತ್ತಿದ್ದೀರಾ ಅಂಥವರು ಇದನ್ನು ಮಾಡ್ಕೊಬೋದು. ಅದಕ್ಕೆ ನೀವು ನಾಳೆ ದಿನ ಅಷ್ಟಮಿ ಬಂದಿದೆ, ಅಷ್ಟಮಿ ದಿನಗಳಲ್ಲಿ ಶನಿವಾರದ ದಿನಗಳಲ್ಲಿ ಇದನ್ನು ಮಾಡ್ಕೊಬೋದು. ನೀವು ಒಂದು ಅಷ್ಟಮಿ ಮಾಡಿದ್ರೆ ಇನ್ನು 7 ಅಥವಾ 8 ಅಷ್ಟಮಿ ದಿನ ಅಥವಾ 7 ಅಷ್ಟಮಿ ದಿನಗಳು ನೀವು ಇದನ್ನು ಮಾಡ್ಕೊಬೋದು. ಅಥವಾ ನಿಮಗೆ 1 ವಾರ 2 ವಾರ 3 ವಾರ ಇಲ್ಲಿ ಏನು ಜಾಸ್ತಿ ದುಡ್ಡು ಖರ್ಚಾಗೋದಿಲ್ಲ, ಕಡಿಮೆ ವಸ್ತುಗಳಲ್ಲಿ ನೀವು ಮಾಡ್ಕೊಬೋದು. 8 ಅಷ್ಟಮಿ ಅಂದರೆ 7 ಶನಿವಾರ, ಇವತ್ತು ನಾಳೆ ಮಾಡಿದ್ರೆ ಇನ್ನು 7 ಅಷ್ಟಮಿ ದಿನಗಳು ಮಾಡ್ಕೊಬೋದು. ಇಲ್ಲ ಅಂದರೆ 8 ಶನಿವಾರಗಳು ನೀವು ಮಾಡ್ಕೊಬೇಕಾಗುತ್ತೆ. ಇದನ್ನು ನೀವು ಯಾವ ದೇವಸ್ಥಾನದಲ್ಲಿ ಮಾಡಬೇಕು ಅಂದರೆ ಕಾಲಭೈರವನ ದೇವಸ್ಥಾನದಲ್ಲೇ ಮಾಡಿದ್ರೆ ತುಂಬಾ ಬೇಗ ಪ್ರಗತಿ, ಅಂದರೆ ಬೇಗ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಕಾಲಭೈರವನ ದೇವಸ್ಥಾನ ಇಲ್ಲ, ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅಂತ ಅನ್ನೋರು ಮನೆಯಲ್ಲಿ ನೀವು ಶಿವನ ಫೋಟೋ ಇದ್ದರೆ ಆ ಶಿವನ ಫೋಟೋ ಎದುರಿಗೆ ಅಥವಾ ಶಿವನ ವಿಗ್ರಹಗಳಿದ್ದರೆ ಅದರ ಎದುರಿಗೆ ನೀವು ಮಾಡ್ಕೊಬೋದು. ಅದೂ ಇಲ್ಲ ಅಂತ ಅಂದರೆ ನೀವು ಶಿವನ ದೇವಸ್ಥಾನಗಳಲ್ಲಿ ನೀವು ಹೋಗಿ ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಕೊಬೋದು. ಅದರಲ್ಲೂ ಕಾಲಭೈರವನ ದೇವಸ್ಥಾನದಲ್ಲಿ ನೀವು ಮಾಡೋದ್ರಿಂದ ಬೇಗನೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಅದು ಕೈಗೂಡೋ ಅಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಮಣ್ಣಿನದು ಒಂದು ತಟ್ಟೆ ತೊಗೊಬೋದು, ಅಥವಾ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆನ ನೀವು ತೊಗೊಂಡು ಅದರ ಮೇಲೆ ವಿಶೇಷವಾಗಿ ಒಂದು ವಿಳೆದೆಲೆನ ನೀವು ಇಡಬೇಕಾಗುತ್ತೆ. ಆ ಒಂದು ವಿಳೆದೆಲೆನ ಇಟ್ಟು ಅದರ ಮೇಲೆ ಒಣ ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಒಂದು ಸ್ವಲ್ಪ, ಒಂದು 15 ಕಾಳೋ, ಒಂದು 20 ಕಾಳೋ, ಒಂದು ಮುಷ್ಟಿಯಷ್ಟು ಇಟ್ಟರೂ ಏನೂ ಆಗೋದಿಲ್ಲ, ಅಷ್ಟನ್ನ ನೀವು ಒಣ ದ್ರಾಕ್ಷಿನ ನೀವು ಇಡಬೇಕಾಗುತ್ತೆ. ಅದಾದ ನಂತರ ನೀವು ವಿಶೇಷವಾಗಿ ಅದಕ್ಕೆ ಒಂದು ಜಾಕಾಯಿನ ನೀವು ಇಡಬೇಕಾಗುತ್ತೆ. ಆಮೇಲೆ ನೀವು ಒಂದು ಸ್ವಲ್ಪ ಲವಂಗನ ಇಡಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಯಾಲಕ್ಕಿ ಕಾಯಿನ ನೀವು ಇಡಬೇಕಾಗುತ್ತೆ. ಅದರ ಜೊತೆಗೆ ನೀವು ಒಂದು ಕಮಲದ ಬೀಜಗಳಂತ ಸಿಗುತ್ತೆ, ಆ ಕಮಲದ ಬೀಜಗಳನ್ನು ಒಂದು 8ನ ನೀವು ಇಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಜಾಸ್ತಿ ಸಿಗಲಿಲ್ಲ ಅಂದರೆ 1-2 ಆದ್ರೂ ನೀವು ಇಡಲೇಬೇಕಾಗುತ್ತೆ. ಅದಿಟ್ಟಿದ ನಂತರ ಅದರ ಜೊತೆಗೆ ನೀವು ಯಾವುದಾದರೂ ಒಂದು ಹಳದಿ ಬಣ್ಣದ ಅಥವಾ ಬಿಳಿ ಬಣ್ಣದ ದೂತ್ ಪೇಡ ಆಗಿರ್ಬೋದು, ಲಡ್ಡು ಆಗಿರ್ಬೋದು, ಯಾವುದೋ ಒಂದು ಸ್ವೀಟನ್ನ ಅದರ ಜೊತೆ ನೀವು ಇಡಬೇಕಾಗುತ್ತೆ. ಅದ್ರ ಜೊತೆಗೆ ಇಟ್ಟು ಪಚ್ಚ ಕರ್ಪೂರ ಅಂತ ಸಿಗುತ್ತೆ, ಆ ಪಚ್ಚ ಕರ್ಪೂರ ನೀವು ಅದರ ಮೇಲೆ ಇಟ್ಟು ನೀವು ಕಾಲಭೈರವನನ್ನು ನೀವು ಪ್ರಾರ್ಥನೆ ಮಾಡಬೇಕು. ನೀವು ನಮ್ಮ ಮಗ ಈ ರೀತಿ ದುರಭ್ಯಾಸಗಳನ್ನು ಕಲ್ತಿದ್ದಾರೆ, ಕುಡಿಯೋದನ್ನು ಕಲ್ತಿದ್ದಾರೆ, ಸಿಗರೇಟ್ ಸೇದೋದನ್ನು ಕಲ್ತಿದ್ದಾರೆ, ಅಥವಾ ಗುಟ್ಕಾನ ಕಲ್ತಿದ್ದಾರೆ, ನಾವು ಯಾವುದೇ ರೀತಿಯ ಬುದ್ಧಿಮಾತುಗಳನ್ನು ಹೇಳಿದ್ರೆ ಅವರು ಅದನ್ನು ಕಲಿತಾ ಇಲ್ಲ, ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನು ನಿಮ್ಮನ್ನು ನಂಬಿ ನಾನು ಈ ಪ್ರಯೋಗನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಮಗ ಅಥವಾ ನನ್ನ ಮಗಳು ಸರಿ ಹೋಗಲಿ ಅಂತ ಹೇಳಿ ನೀವು ಓಂ ಕಾಲಭೈರವಾಯ ನಮಃ ಅಂತ ಹೇಳಿ ನೀವು ಒಂದು 11 ಸಾರಿ ಆ ಮಂತ್ರನ ಹೇಳಿ ನೀವು ಆ ಕಾಲಭೈರವನ ಸನ್ನಿಧಿಲಿ ನೀವು ಆ ಪಚ್ಚ ಕರ್ಪೂರದ ಜೊತೆ ಇಷ್ಟೋ ವಸ್ತುಗಳನ್ನು ಇಟ್ಟು ಸುಟ್ಟಾಕೋ ಅಂಥದ್ದು, ಅಂದರೆ ಎಲೆಯ ಮೇಲಿಟ್ಟಿರೋಂಥ ಪಚ್ಚ ಕರ್ಪೂರ ಇಷ್ಟು ವಸ್ತುಗಳ ಜೊತೆ ಅದನ್ನು ಸುಡೋ ಅಂಥದ್ದನ್ನು
ನೀವು ಮಾಡಿದಾಗ ಖಂಡಿತವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇದ್ದೀರೋ ಅದು ಖಂಡಿತವಾಗ್ಲೂ ದಿನೇ ದಿನೇ ಕ್ರಮೇಣ ಯಾವ ವ್ಯಕ್ತಿ ಇದನ್ನು ಅಡಿಕ್ಟ್ ಆಗಿರ್ತಾನೋ, ಅಂದರೆ ಕುಡಿಯೋ ಅಭ್ಯಾಸ ಇರ್ಬೋದು, ಯಾವುದೇ ಒಂದು ದುರಭ್ಯಾಸಗಳಿಂದ ಅದನ್ನು ಮುಕ್ತಿಗೊಳಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ನಾಳೆ ದಿನ ಅಷ್ಟಮಿ ದಿನಗಳಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.